ನಮಸ್ಕಾರ. ಟೈಟಾನ್ ಮೀಥೇನ್ ಸರೋವರಗಳ ಅದ್ಭುತ ಉಪಗ್ರಹ. ಇಡೀ ಸೌರಮಂಡಲದಲ್ಲಿ ನಮ್ಮ ಭೂಮಿಯನ್ನು ಬಿಟ್ಟರೆ ಮೇಲ್ಮೈ ಮೇಲೆ ನದಿ, ಸರೋವರ ಮತ್ತು ಕಡಲುಗಳಂತಹ ದ್ರವರೂಪದ ಜಲಮೂಲಗಳನ್ನ ಹೊಂದಿರತಕ್ಕಂಥ ಏಕೈಕ ಆಕಾಶಕಾಯ ಅಂತ ಹೇಳಿದ್ರೆ ಅದು ಟೈಟಾನ್ ಮಾತ್ರ. ಆದರೆ ಒಂದು ದೊಡ್ಡ ವ್ಯತ್ಯಾಸ ಇದೆ. ಭೂಮಿಯ ಮೇಲಿರೋದು ನೀರು, ಆದರೆ ಟೈಟಾನ್ ಮೇಲಿರೋದು ಮೈನಡುಗಿಸುವ ಚಳಿಯಿಂದಾಗಿ ದ್ರವರೂಪಕ್ಕೆ ತಿರುಗಿರುವ ಮೀಥೇನು ಮತ್ತು ಈಥೇನು ಎನ್ನುವ ಎರಡು ನೈಸರ್ಗಿಕ ಅನಿಲಗಳು. ಶನಿ ಅತಿ ದೊಡ್ಡ ಉಪಗ್ರಹದಂಥ ಟೈಟಾನ್ ಮೇಲೆ ದ್ರವರೂಪದ ಮೀಥೇನ್ ಸರೋವರಗಳು ಹೇಗೆ ಉಂಟಾದವು ಮತ್ತು ಹೇಗೆ ಅವು ಕಾರ್ಯನಿರ್ವಹಿಸ್ತವೆ ಅನ್ನೋದು ಕುತೂಹಲ ಮತ್ತು ಬೆರಗು ಎರಡನ್ನೂ ಕೂಡ ಉಂಟು ಮಾಡತಕ್ಕಂಥ ಸಂಗತಿ. ಟೈಟಾನ್ ಮೇಲ್ಮೈ ಮೇಲೆ ತಾಪಮಾನ ಸುಮಾರು -179 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಭೀಕರವಾದಂಥ ಚಳಿನಲ್ಲಿ ನೀರು ಕಲ್ಲಿಗಿಂತ ಗಟ್ಟಿಯಾದ ಮಂಜುಗಡ್ಡೆಯಾಗಿ ಮಾರ್ಪಡುತ್ತೆ. ಆದರೆ ಭೂಮಿಯ ಮೇಲೆ ಅನಿಲ ರೂಪದಲ್ಲಿರ್ತಕ್ಕಂಥ ಮೀಥೇನು ಈ ತಾಪಮಾನದಲ್ಲಿ ದ್ರವ ರೂಪಕ್ಕೆ ತಿರುಗುತ್ತದೆ. ನಾಸಾದ ಕ್ಯಾಸಿನಿ ನೌಕೆಯ ರೇಡಾರ್ ತಂತ್ರಜ್ಞಾನದ ಮೂಲಕ ಟೈಟಾನ್ನ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ನೂರಾರು ಸರೋವರಗಳನ್ನ ಪತ್ತೆ ಹಚ್ಚಲಾಗಿದೆ. ಇವುಗಳಲ್ಲಿ ಸಣ್ಣ ಕೆರೆಗಳಾಗಿದ್ದರೆ ಇನ್ನು ಕೆಲವು ಅಮೆರಿಕದ ಸುಪೀರಿಯರ್ ಸರೋವರಕ್ಕಿಂತಲೂ ದೊಡ್ಡದಾಗಿದ್ದಾವೆ. ಅಲ್ಲಿನ ಅತಿ ದೊಡ್ಡ ಸಮುದ್ರಕ್ಕೆ ಕ್ರಾಕನ್ ಮೇರ್ ಅಂತ ಹೆಸರಿಡಲಾಗೈತೆ. ಇದು ಸುಮಾರು 4 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರ ಆಗೈತೆ ಮತ್ತು 106 ಅಡಿ ಆಳದ್ದು. ಭೂಮಿಯ ಮೇಲೆ ನೀರು ಹೇಗೆ ಆವಿಯಾಗಿ ಮಳೆಯಾಗಿ ಸುರಿತದೆಯೋ ಅದೇ ರೀತಿ ಚಕ್ರ ಟೈಟಾನ್ ಮೇಲೂ ನಡೀತೈತೆ. ಆದರೆ ಅಲ್ಲಿ ನೀರಿನ ಬದಲಾಗಿ ಹೈಡ್ರೋಕಾರ್ಬನ್ಗಳು ಭಾಗವಹಿಸ್ತವೆ. ಟೈಟಾನ್ ಸರೋವರಗಳಲ್ಲಿರುವ ದ್ರವ ಮೀಥೇನು ನಿಧಾನವಾಗಿ ಆವಿಯಾಗಿ ವಾತಾವರಣವನ್ನು ಸೇರ್ತೈತೆ. ಆವಿಯಾದ ಮೀಥೇನ್ ಕಣಗಳು ಟೈಟಾನ್ನ ದಟ್ಟವಾದ ಸಾರಜನಕ ವಾತಾವರಣದಲ್ಲಿ ಒಟ್ಟಾಗಿ ಸೇರಿ ದೊಡ್ಡದಾದಂಥ ಮೀಥೇನ್ ಮತ್ತು ದಟ್ಟವಾದಂಥ ಕಿತ್ತಳೆ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ. ಈಥೇನ್ ಮೋಡಗಳು ಸೃಷ್ಟಿಯಾಗ್ತವೆ. ಈ ಮೋಡಗಳು ತಂಪಾದಾಗ ಟೈಟಾನ್ ಮೇಲೆ ದ್ರವ ರೂಪದ ಮೀಥೇನ್ ಭಾರಿ ಮಳೆಯಾಗಿ ಸುರಿತೈತೆ. ಇಲ್ಲಿನ ಗುರುತ್ವಾಕರ್ಷಣೆ ಕಡಿಮೆ ಇರೋದ್ರಿಂದ ಮಳೆಯ ಹನಿಗಳು ಭೂಮಿಗಿಂತ ದೊಡ್ಡದಾಗಿರ್ತವೆ ಮತ್ತು ನಿಧಾನವಾಗಿ ಬೀಳ್ತವೆ. ಬಿದ್ದ ಮಳೆ ನದಿಗಳಾಗಿ ಹರಿದು ಕಣಿವೆಗಳನ್ನು ಕೊರೆದು ಸೌರಮಂಡಲದ ಅಂಚಿನಲ್ಲಿರುವ ದೈತ್ಯ ಸರೋವರ ಮತ್ತು ಸಮುದ್ರಗಳನ್ನು ಮತ್ತೆ ತುಂಬಿಸ್ತವೆ. ಟೈಟಾನ್ನ ದಟ್ಟವಾದಂಥ ವಾತಾವರಣ ಮತ್ತು ಕಡಿಮೆ ಗುರುತ್ವದಿಂದ ಈ ಮೀಥೇನ್ ಸರೋವರಗಳಲ್ಲಿ ಅಲೆಗಳು ತುಂಬ ನಿಧಾನವಾಗಿ ಮತ್ತು ಸಣ್ಣದಾಗಿ ಕೆಲವು ಸೆಂಟಿಮೀಟರ್ಗಳಷ್ಟು ಎತ್ತರ ಹೇಳ್ತವೆ. ಹಾಗಾಗಿ ಇವು ನೋಡೋದಕ್ಕೆ ಅತ್ಯಂತ ಶಾಂತವಾದಂಥ ಕನ್ನಡಿಯಂತೆ ಕಾಣ್ತವೆ. ಭೂಮಿಯ ಮೇಲಿನ ನೀರು ಸುಣ್ಣದ ಕಲ್ಲುಗಳನ್ನು ಕರಗಿಸಿ ಗುಹೆಗಳನ್ನ ಮಾಡುವಂತೆ ಈ ದ್ರವ ಮೀಥೇನ್ ಟೈಟಾನ್ನ ಮಂಜುಗಡ್ಡೆಯ ಭೂಮಿಯನ್ನು ಕರಗಿಸಿ ವಿಚಿತ್ರವಾದ ಗುಹೆಗಳು ಮತ್ತು ಕಂದಕಗಳನ್ನು ಕೂಡ ಸೃಷ್ಟಿ ಮಾಡ್ತೈತೆ. ಭೂಮಿಯ ಮೇಲಿನ ಜೀವಿಗಳಿಗೆ ನೀರು ಎಷ್ಟು ಮುಖ್ಯನೋ, ಒಂದು ವೇಳೆ ಟೈಟಾನ್ ಮೇಲೆ ಜೀವಿಗಳಿದ್ರೆ ಅವುಗಳಿಗೆ ಈ ದ್ರವ ಮೀಥೇನ್ ಆಧಾರವಾಗಿರ್ಬೋದು ಅಂತ ವಿಜ್ಞಾನಿಗಳು ಊಹೆ ಮಾಡ್ತಾರೆ. ನೀರಿನ ಸಹಾಯವಿಲ್ಲದೆ ಕೇವಲ ಹೈಡ್ರೋಕಾರ್ಬನ್ ಬಳಸಿ ಬದುಕಬಲ್ಲ ವಿಭಿನ್ನ ಜೀವಿಗಳು ಕೂಡ ಅಲ್ಲಿರ್ಬೋದು ಅನ್ನೋದು ಒಂದು ವೈಜ್ಞಾನಿಕ ಪರಿಕಲ್ಪನೆ ಕೂಡ ಆಗೈತೆ. ಇದು ಟೈಟಾನ್ನ ಅದ್ಭುತವಾದಂಥ ವಾತಾವರಣದ ವಿವರಣೆ. ಇಂತಹ ಇತರ ಅದ್ಭುತ ಸಂಗತಿಗಳು ನಮ್ಮ ಸೌರಮಂಡಲದಲ್ಲೇ ನಮಗೆ ಹಲವಾರು ಕಂಡು ಬರ್ತವೆ. ಅಂತಹ ಅದ್ಭುತಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.